ನಾನಿವತ್ತು ಅಂದರೆ ನಾನು ದಿನ ಇದೇ ರೋಡಲ್ಲಿ ಓಡಾಡ್ತೀನಿ, ಶಿರ್ಸಿ ಯಲ್ಲಾಪುರ ರೋಡಲ್ಲಿ ನಾನು ದಿನ ಓಡಾಡ್ತೀನಿ. ನಾನು ತುಂಬ ದಿನದಿಂದ ಒಬ್ಸರ್ವ್ ಮಾಡ್ತಿದ್ದೆ. ಇವತ್ತು ಅದನ್ನು ನಿಮಗೆ ತೋರಿಸೋಣ ಮತ್ತು ಅದರ ಬಗ್ಗೆ ನಿಮಗೆ ಒಂದು ಹೇಳೋಣ ಅಂತ ಒಂದು ವಿಡಿಯೋ ಮಾಡ್ತಿರೋದು. ಏನು ಗೊತ್ತಾ, ಇವಾಗ ಇದು ಶಿರ್ಸಿ ಟೌನಿಂದ ಒಂದು 1.5 ಕಿಲೋಮೀಟ್ರ್ ಹೊರಗಡೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಕಸಗಳನ್ನು ಹಾಕಿರ್ತಾರೆ ಇಲ್ಲಿ, ಓಕೆನಾ. ಇದು ಟೂರಿಸ್ಟವ್ರು ಹಾಕಿರೋದಾ ಅಥವಾ ಲೋಕಲ್ಸ್ ಅವ್ರು ಹಾಕಿರೋದಾ ಏನು ಅಂತ ಗೊತ್ತಿಲ್ಲ. ಅಂದರೆ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ಅಲ್ಲಲ್ಲ ತುಂಬ ಕಸಗಳು ಬಿದ್ದಿರುತ್ತೆ. ಅದನ್ನು ಅಂದರೆ ಪ್ಲಾಸ್ಟಿಕ್ ಇರುತ್ತಲ್ಲ, ಪ್ಲಾಸ್ಟಿಕ್ ಇರೋದ್ರಿಂದ ಪ್ರಾಣಿಗಳು ತಿಂತಿರ್ತವೆ. ನಾನು ಅದನ್ನು ನೋಡಿದ್ದೀನಿ, ಬಿಡಿಸು ಹೋಗಿದ್ದೀನಿ. ಒಂದು ಸಲ ಆಕಳು ತಿಂತಾಯಿತ್ತು, ಅದನ್ನು ಬಿಡಿಸು ಹೋಗಿದ್ದೀನಿ. ಅಂದರೆ ಅವಕ್ಕೆ ಗೊತ್ತಿರಲ್ಲ ಅದು ಪ್ಲಾಸ್ಟಿಕ್ ತಿನ್ನಬಾರ್ದು ಅಂತ. ನಾವು ಎಜುಕೇಟೆಡ್ ಇದ್ದೀವಿ, ನಮಗೆ ಗೊತ್ತಿರತ್ತೆ ಅದು ಪ್ಲಾಸ್ಟಿಕ್ಕು ತಿನ್ನಬಾರ್ದು, ಅದು ತಿಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರೂ ನಾವು ಹಾಕ್ತಾ ಇರ್ತೀವಿ. ಅದನ್ನ ಏನು ಹೇಳಬೇಕು ಜನಕ್ಕೆ ಅಂತ ಗೊತ್ತಾಗಲ್ಲ. ಸುಮ್ಮನೆ 365 ದಿನದಲ್ಲಿ ಒಂದು ದಿನ ಬಂದುಬಿಟ್ಟು ಸ್ವಚ್ಛ ಭಾರತ್ ಅಂತ ಇಡೀ ಊರನ್ನು ಕಸ ಹೆಕ್ಕಿ ಗುಡಿಸಿ ಮಾಡಿದ್ರೆ ಅದು ಆಗಲ್ಲ. ಮತ್ತು 364 ದಿನ ಅಲ್ಲೇ ಕಸ ಹಾಕ್ತಾರೆ. ಮತ್ತು ಅದು ಏನು ಬಂತೇಳಿ ಅದು ಮಾಡಿ ಏನೂ ಉಪಯೋಗ ಇಲ್ಲ, ಡೆಡ್ ಅದು ಸುಮ್ಮನೆ. ಇಲ್ಲೂ ಒಂದು ಕಡೆ ಇದೆ ಅದೇ ಥರನೇ. ಇದು ಏನಕ್ಕೆ ಇಲ್ಲಿ ಹಾಕ್ತಾರೆ ಅಂದರೆ ಟೌನವ್ರು ಬಂದು ಇಲ್ಲಿ ಕಸ ಹಾಕ್ತಾರಾ ಅಥವಾ ಇಲ್ಲಿ ಲೋಕಲ್ ಅವರೇ ಹಾಕ್ತಾರಾ ಏನಂತ ಗೊತ್ತಿಲ್ಲ. ಇಲ್ಲೆಲ್ಲ ನೋಡಿ, ಅಂದರೆ ಇದೆಲ್ಲ ಸ್ವಲ್ಪ ಇದೆ. ಬಟ್ ಏನು ಗೊತ್ತಾ, ಬ್ಯಾಗ್ಸಲ್ಲಿ ಕಟ್ಟಿ ಹಾಕಿರ್ತಾರೆ. ಇಲ್ಲಿ ನೋಡಿ, ಇದೆಲ್ಲ ಇದೆ ಬ್ಯಾಗ್ಸಲ್ಲಿ. ಅಲ್ಲಿ ನೋಡಿ, ಎಲ್ಲೂ ಇದೆ ಬ್ಯಾಗ್ಸಲ್ಲಿ ಕಟ್ಟಿ ಹಾಕ್ತಾರೆ. ಅಂದರೆ ನಮ್ಮ ಸಿಟಿಗೆ ಬರೋ ಎಂಟ್ರೆನ್ಸ್ ಇದು, ನಮ್ಮ ಶಿರ್ಸಿಗೆ ಬರೋ ಎಂಟ್ರೆನ್ಸ್ ಇದು. ಎಂಟ್ರೆನ್ಸಲ್ಲೇ ಈ ಥರ ಕಸಗಳನ್ನು ಚೀಲದಲ್ಲಿ ಕಟ್ಟಿ ತಂದು ರಸ್ತೆ ಮಧ್ಯೆ ಇಟ್ಟಿಟ್ರೆ ಇಲ್ಲಿ ನೋಡಿ, ಅಲ್ಲಿ ಯಾರು ಕೇಳೋರೇ ಇಲ್ಲ. ಅಂದರೆ ಬೆಳಗ್ಗೆ ಬರುತ್ತೆ ಗಾಡಿ ಬರುತ್ತೆ, ಇವಾಗ ಕಸ ತೊಗೊಂಡೋಗ್ಲಿಕ್ಕಂತ ಗಾಡಿ ಬರುತ್ತೆ, ಅದರಲ್ಲಿ ಹಾಕ್ಬೋದಲ್ಲ. ಇದು ಏನಕ್ಕೆ ಈ ಥರ ತಂದು ಹಾಕ್ತಾರೆ, ಅದು ಎಂಥ ಕಸ ಅಂತ ಒಬ್ಬರು ನೋಡ್ತಾನೂ ಇಲ್ಲ, ಕೇಳ್ತಾನೂ ಇಲ್ಲ. ಈ ವಿಡಿಯೋ ಸಂಬಂಧಪಟ್ಟವರಿಗೆ ಮುಟ್ಟಿಸೋ ಜವಾಬ್ದಾರಿ ನಂದು ಹೌದು, ನಿಮ್ಮದು ಹೌದು. ಅಂದರೆ ಇದು ನಮ್ಮ ಪರಿಸರ, ನಮ್ಮ ಸಿಟಿ, ನಾವು ಇದನ್ನು ಕ್ಲೀನಾಗಿ ನೋಡಿ. ಕ್ಲೀನ್ ಆ್ಯಂಡ್ ಗ್ರೀನ್ ಸಿಟಿ ಪ್ರಾಜೆಕ್ಟ್, ಸಿಟಿ ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ, ಬಟ್ ಸಿಟಿ ಹೊರಗಡೆ ಈ ಥರ ಕಸ ಇದೆ. ಯಾರಿಗೂ ಈ ವಿಡಿಯೋನ ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಸಂಬಂಧಪಟ್ಟವರಿಗೆ ಮುಟ್ಸೋಣ ಅಂತ ನನ್ನೊಂದು ಸ್ಮಾಲ್ ಪ್ರಯತ್ನ. ಅಂದರೆ ಇದರಿಂದ ಇಂಟೆನ್ಷನ್ ಏನಂದರೆ, ಸುಮ್ಮನೆ ಪ್ರಾಣಿಗಳು ತಿಂದು ಪ್ರಾಣಿಗಳಿಗೂ ಪ್ರಾಬ್ಲಮ್ ಆಗುತ್ತೆ. ಆನಂತರ ಬೇರೆ ಒಂದು ಊರಿಂದ ನಮ್ಮೂರಿಗೆ ಬರ್ತಿರೋರಿಗೆ ಏನನ್ಸುತ್ತೆ, ನಮ್ಮೂರಿನ ಎಂಟ್ರೆನ್ಸಲ್ಲೇ ಈ ಥರ ಕಸಗಳಿದ್ರೆ ಏನಪ್ಪ ಇದು, ಈ ಸಿಟಿಗೆ ಬರ್ತಾ ಎಂಟ್ರೆನ್ಸಲ್ಲೇ ಈ ಥರ ಗಲೀಜಿದೆ, ಇನ್ನು ಸಿಟಿ ಒಳಗಡೆ ಹೆಂಗಿರ್ ಆಟೋಮೆಟಿಕ್ಕಾಗಿ ಅದೊಂದು ಇಂಟೆನ್ಷನ್ ಬರುತ್ತೆ ತಲೆಯಲ್ಲಿ, ಓಕೆನಾ. ನಮ್ಮದು ಆ್ಯಕ್ಚುಲಿ ಬ್ಯೂಟಿಫುಲ್ ಸಿಟಿ ಇದ್ರೂ ಅವರಿಗೆ ಎಂಟ್ರೆನ್ಸಲ್ಲಿ ಆ ಥರ ಕಂಡಾಗ ಆಟೋಮೆಟಿಕ್ಕಾಗಿ ಒಂದು ಬೇರೆ ಒಂಥರ ಭಾವನೆ ಸಿಟಿ ಮೇಲೆ ಬರೋದು ಕಾಮನ್ ಅದು. ಸೊ ನಾನು ಹೇಳ್ತಿರೋದು, ಈ ಥರ ಮಾಡಬಾರ್ದು, ಯಾರೂ ಮಾಡಬಾರ್ದು. ಕಸನ ಈ ಥರ ಹಾಕಬಾರ್ದು, ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಮಳೆಗೆ ಅದು ಏನು ಕಾಲುವೆಯಲ್ಲಿರೋದೆಲ್ಲ ಒತ್ಕೊಬಂದು, ನೀರಿಗೆ ಒತ್ಕೊಬಂದು ರಸ್ತೆಗೆ ಬರುತ್ತೆ, ರಸ್ತೆ ಎಲ್ಲ ಗಲೀಜಾಗಿರುತ್ತೆ. ನಾನು ದಿನ ಅದೇ ರೋಡಲ್ಲಿ ಓಡಾಡೋದ್ರಿಂದ ನಾನು ನೋಡಿದ್ದೀನಿ ಅದನ್ನೆಲ್ಲದನ್ನು. ಅದಕ್ಕೆ ನನಗೆ ಇವತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇರೋದು ಅದ್ರ ಬಗ್ಗೆ.